Welcome back to my channel. ಇವತ್ತು ಗೆಟ್ ರೆಡಿ ವಿತ್ ಮೀ ಫಾರ್ ನವರಾತ್ರಿ. ಸೊ ಫಸ್ಟ್ ನಾನು ಫೌಂಡೇಶನ್ ಅಲ್ಲ, ಸನ್ಸ್ಕ್ರೀನ್ ಜೊತೆ ಹೋಗೋಣ. ಸೊ ನಾನು ತುಂಬ ಕಡಿಮೆ ತೊಗೊಂಡಿದ್ದೀನಿ ಬಿಕಾಸ್ ಈವ್ನಿಂಗ್ ಟೈಮ್ ಹೋಗ್ತಾ ಇರೋದಕ್ಕೆ. ಸೊ ನನಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಫೇಸ್ ಫುಲ್ಲಾಗಿ ಪಿಂಪಲ್ಸ್, ಆ್ಯಕ್ನಿ ಮಾರ್ಕ್ಸ್ ತುಂಬ ದೊಡ್ಡದಾಗಿತ್ತು. ಬಟ್ ಸಂಹವ್ ಎಲ್ಲ ಹೋಗ್ಬಿಡ್ತು. ಜಸ್ಟ್ ಒಂದು ಸೀರಮ್ ನಾನು ಯೂಸ್ ಮಾಡಿದೆ. ಅದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದ ಆ ಬ್ರ್ಯಾಂಡಿಂದ. ತುಂಬಾ ಚೆನ್ನಾಗಿತ್ತು ರಿಸಲ್ಟ್ಸು. ನೋಡಿ ನಿಮಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ನಾನು ವೀಡಿಯೋ ಮಾಡಿದ್ದೆ, ಲೈಕ್ ಪೋಸ್ಟ್ ಡೆಲಿವರಿ ಅದನ್ನು ನಾನು ತೊಗೊಂಡಿದ್ದೆ. ನಿಮ್ಗೆ ಬೇಕಂದರೆ ನಾನು ಶೇರ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ. ಸೊ ನೆಕ್ಸ್ಟ್ ಐ ವಿಲ್ ಗೋ ವಿತ್ ದ ಫೌಂಡೇಶನ್. ನನಗೆ ಫೌಂಡೇಶನ್ ಜಾಸ್ತಿ ಹಚ್ಚಿದ್ರೆ ನನಗೆ ಇಷ್ಟ ಆಗೋದಿಲ್ಲ ಬಿಕಾಸ್ ಅದು ಎದ್ದು ಕಾಣುತ್ತೆ. ಐ ಡೋಂಟ್ ಲೈಕ್. ಯಾವುದೇ ಕಾರಣಕ್ಕೂ ನಾನು ಆ ಥರ ಲೈಕ್ ಮಾಡಲ್ಲ. ಮತ್ತು ಒಂದೊಂದು ಫೌಂಡೇಶನ್ ಏನಂದರೆ ಲೈಕ್ ಹಾಕಿದ ತಕ್ಷಣ ಲೈಕ್ ಅನಿಸಲ್ಲ. ಫೌಂಡೇಶನಲ್ಲಿ ಏನು ಪ್ರಾಬ್ಲಮ್ ಅಂದರೆ ಒಂದೊಂದು ಸಲ ನಾವು ಹಾಗೆ ಹಾಕ್ಬಿಟ್ಟು ಸ್ವಲ್ಪ ಏನಾದರೂ ನಾಟ್ ಇವನ್ ಅ ಸೆಕೆಂಡ್ 3 ಸೆಕೆಂಡ್ಸ್ ಏನಾದರೂ ಗ್ಯಾಪ್ ಬಿಟ್ಟಿದ ತಕ್ಷಣ ಅದನ್ನ ಹಿಂಗೆ ವೈಪೌಟ್ ಮಾಡಿದರೆ ಅದು ಒಂಥರ ಕಾಣುತ್ತೆ. ಲೈಕ್ ಏನಂದರೆ ಡಾರ್ಕಾಗಿ ಪೇಂಟ್ ಅಪ್ಲೈ ಮಾಡಿ ಬಿಟ್ಟಿದಂಗೆ ಹಂಗೆ ಪ್ಯಾಚ್ ಥರ ಕಾಣಿಸ್ಬಿಡುತ್ತೆ. ನಂಗೆ ಆ ಥರ ಇಷ್ಟನೇ ಆಗೋದಿಲ್ಲ. ಅದಕ್ಕೆ ನಾನು ಹಾಕಿದ ತಕ್ಷಣ ಬೇಗ ಒಬ್ಬೊಬ್ಬರು ಫೌಂಡೇಶನ್ ಹಾಕಿದ ತಕ್ಷಣ ಜಸ್ಟ್ ಹಿಂಗೆ ಅಪ್ಲೈ ಮಾಡ್ತಾ ಇರ್ತಾರೆ, ಸೊ ದಟ್ ಆ ಫೌಂಡೇಶನ್ ಎಲ್ಲೂ ಹೋಗ್ದಿರ ಹಂಗೆ ತೆಗಿಬೇಕು ಅಂತ. ಬಟ್ ಅದು ಹಾಗೆ ಮಾಡಿದಾಗ ಏನಾಗುತ್ತೆ ಅಂದರೆ ಲೈಕ್ ಸ್ವಲ್ಪ ಸ್ವೆಟ್ ಬಂದರೂ ಇಲ್ಲ ನಾವೇನಾದರೂ ವೈಪ್ ಮಾಡಿದ್ರು ಅದ್ರ ಜೊತೆನೇ ಬಂದುಬಿಡುತ್ತೆ. ಅದು ಕ್ಲಿಯರಾಗಿ ಕಾಣುತ್ತೆ. ನನಗೂ ಆ ಥರ ಇಷ್ಟ ಆಗೋದಿಲ್ಲ. ಸೊ ಲೈಟಾಗಿ ಅಪ್ಲೈ ಮಾಡಿ ಫೇಸ್ ಫುಲ್ ಸ್ಪ್ರೆಡ್ ಮಾಡ್ತೀನಿ. ಐಬ್ರೋ ಪೆನ್ಸಿಲ್ ಏನಿಲ್ಲ, ಈ ಐಬ್ರೋ ಪೆನ್ಸಿಲ್ನಲ್ಲಿದೆ ನಾವು ನಮಗೆ ಯಾವ ಥರ ಬೇಕೋ ಆ ಥರ ಶೇಪ್ ಕೊಟ್ಕೊಂಡು ಈ ಸ್ಪೂಲ್ ಇದೆಯಲ್ಲ ಇದರಲ್ಲಿ ನಾವು ಜಸ್ಟ್ ಇನ್ನರ್ ಕಾರ್ನರ್, ಈ ಔಟರ್ ಕಾರ್ನರಲ್ಲಿ ನಾವು ಹಾಕಿದ್ವಿ ಅದನ್ನು ಇನ್ನರ್ ಕಾರ್ನರ್ ಹೇಳ್ಕೊಬೇಕು. ಇಲ್ಲಿ ಮೇಲೆ ಲೈನ್ ಹಾಕಿರ್ತೀವ ಅದನ್ನು ಹಿಂಗೆ ಒಳಗಡೆ ಹೇಳ್ಕೊಬೇಕು ಅಷ್ಟೇ. ಮಧ್ಯದಲ್ಲಿ ನಾವು ಫಿಲ್ ಮಾಡೋದು ಬೇಕಾಗಿಲ್ಲ. ಆ ಥರ ಫಿಲ್ ಮಾಡಿದ್ರೆ ತುಂಬ ತಿಕ್ಕಾಗಿ ಡಾರ್ಕಾಗಿ ಕಾಣುತ್ತೆ. ನೆಕ್ಸ್ಟ್ ವಿಲ್ ಗೋ ವಿತ್ ಐ ಶ್ಯಾಡೋ. ಫಸ್ಟ್ ನಾನು ಈವನಾಗಿ ಮಾಡೋದಕ್ಕೆ ಲೈಕ್ ನಾಟ್ ವೈಟ್, ಬೀಚ್ ಕಲರಲ್ಲಿ ತೊಗೊತಾ ಇದ್ದೀನಿ. ಜಸ್ಟ್ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಐಸ್ ಫುಲ್ಲಾಗಿ. ಇದು ನಾನು ಯಾಕೆ ತೊಗೊಳ್ಳೋದಂದರೆ ಲೈಕ್ ಈವನಾಗಿ ಕಾಣುತ್ತೆ. ಸಪೋಸ್ ಇವಾಗ ನಾನು ಬೇರೆ ಕಲರ್ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಒಂಥರ ಆಡಾಗಿ ಕಾಣಲ್ಲ. ಈವನಾಗಿ ಕಾಣೋದಕ್ಕೆ ನಾನು ಇದನ್ನು ಯಾವಾಗಲೂ ಯೂಸ್ ಮಾಡೋದು. ಬೇರೆಯವ್ರು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ, ಬಟ್ ನಾನು ಇದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ನಾನು ಜಾಸ್ತಿ ಪ್ರೊಫೆಷ್ನಲಾಗಿ ಹೋಗೋದಿಲ್ಲ, ಜಾಸ್ತಿ ಹ್ಯಾಕ್ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ನೆಕ್ಸ್ಟ್ ಬ್ರೌನ್. ಮತ್ತು ಲೈಟಾಗಿ ಈ ಶೇಡನ್ನು ನಾನು ಲೈಟಾಗಿ ಐಸ್ಗೆ, ನಂಗೆ ಯಾವಾಗಲೂ ಲೈಟಾಗಿರಬೇಕು. ಮೇಕಪ್ ತುಂಬ ಎದ್ದು ಕಾಣೋ ಥರ ಇದ್ದರೆ ನನಗೆ ಇಷ್ಟ ಆಗೋದಿಲ್ಲ. ಕಾಜಲ್ ಈ ಒಂದು ಕಾಜಲ್ ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿದೆ. ಫಸ್ಟ್ ಟೈಮ್ ನಾನು ಇದನ್ನು ಟ್ರೈ ಮಾಡಿದ್ದು ಅವತ್ತು ವೀಡಿಯೋ ಮಾಡೋವಾಗ ಹಾಕಿದ್ದೆ. ಅದಾದ ನಂತರ ಯಾವುದೋ ಒಂದು ದೇವಸ್ಥಾನ ತುಂಬಾ ಚೆನ್ನಾಗಿತ್ತು. ಬಟ್ ನೋಡಿ ಇವಾಗ ನಾನು ನಿಮಗೆ ತಿರ್ಗಾ ತೋರಿಸ್ತೀನಿ. ಜಸ್ಟ್ ಒನ್ ಸ್ವೈಪಲ್ಲಿ ತುಂಬ ಡಾರ್ಕಾಗಿ ಹೆವಿಯಾಗಿ ಬರುತ್ತೆ ನೋಡಿ. ಒಂದೇ ಐ ಮೀನ್ ವೀಡಿಯೋದಲ್ಲಿ ಡಾರ್ಕಾಗಿ ಕಾಣಿಸ್ತಿದೆ ಇವಾಗ ಗೊತ್ತಿಲ್ಲ, ಬಟ್ ನನಗೆ ಕಾಣಿಸ್ತಿದೆ. ನೆಕ್ಸ್ಟ್ ಐಲೈನರ್. ಮಸ್ಟ್
ಹ್ಮ್. ಪಕ್ಷಿಗಳ ಸೌಂಡ್ ತುಂಬಾ ದಿವಸ ಆದ್ಮೇಲೆ ಕೇಳಿಸ್ಕೊಂತ ಇದೀನಿ. ನಾನು ಐಲೈನರ್ ಯಾವಾಗ ಹಾಕಿದ್ರೂ ಈ ಇಲ್ಲಿಂದಾನೇ ಟ್ರೈ ಮಾಡೋದು. ಇಲ್ಲಿಂದ ಟ್ರೈ ಮಾಡಿ ಜಸ್ಟ್ ಒಂದು ಲೈನ್ ಹಿಡಿತೀನಿ. ನೆಕ್ಸ್ಟ್ ವಿಲ್ ಗೋ ವಿತ್ ಬ್ಲಷ್. ನನ್ನ ಫೇವ್ರೆಟ್ ಬ್ಲಷ್. ಹ್ಮ್, ಹ್ಮ್, ಹ್ಮ್. ನನಗೆ ನೋಸ್ ಇಲ್ಲಿ ಒಂಚೂರು ಬ್ಲಷ್ ಬೇಡ, ನಂಗೆ ಇಷ್ಟ. ಚೆನ್ನಾಗಿ ಕಾಣುತ್ತೆ ಅದಕ್ಕೆ. ಡನ್ 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 ಹೈಲೈಟರ್. ಹ್ಮ್, ಹ್ಮ್, ಹ್ಮ್. ಈ ಥರ ಚಶ್ಮೆ. ಹ್ಮ್, 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 ಹ್ಮ್. ಹಿಂಗೆ ಗ್ಲೋ ಸೈಕಲ್ವಾ ಸೈಕಲ್. ಮೇಕಪ್ಪಲ್ಲಿ ಮೇನ್ ಥಿಂಗ್ ಹೈಲೈಟ್ ಮಾಡಿ ತೋರಿಸೋದು ಈ ಬ್ಲಷ್, ಸೆಕೆಂಡ್ ಹೈಲೈಟ್. ನೋಡಿ ಮೇಕಪ್. ನೆಕ್ಸ್ಟ್ ವಿಲ್ ಗೋ ವಿತ್ ಲಿಪ್ಸ್ಟಿಕ್ ಲೈನರ್. ಡನ್ 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 ಡನ್. ನಾವು ಹೆಚ್ಚು ಕಮ್ಮಿ ಇತ್ತು ಮಸ್ಕಾರ. That's it. Thank you guys for watching. Bye bye. See you in the next video.